ಕರ್ನಾಟಕ ರಾಜ್ಯದ ಬಜೆಟ್ ನಾಳೆ ಮಂಡನೆ ಆಗ್ತಾ ಇದೆ. ಆ ಪ್ರಕಾರವಾಗಿ ನನಗೆ ಉತ್ತರ ಕನ್ನಡ ಜಿಲ್ಲೆ, ವಿಶೇಷವಾಗಿ ಕಾರವಾರ ಮತ್ತು ಅಕೋಲಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅನೇಕ ನಿರೀಕ್ಷೆಗಳಿವೆ ಮತ್ತು ಚೀಫ್ ಮಿನಿಸ್ಟರ್ ನಮ್ಮ ಮುಖ್ಯಮಂತ್ರಿಗಳು ಅದನ್ನು ಮಾಡ್ತಾರೆ ಅನ್ನುವಂಥ ಒಂದು ಆಶಾಭಾವನೆ ಕೂಡ ಇದೆ. ಉದಾಹರಣೆಗಾಗಿ ಇವತ್ತು ಕಾರವಾರದಿಂದ ಇಷ್ಟೆಲ್ಲ ಮೀನುಗಾರಿಕೆ ಆಗ್ತದೆ, ಹೌದು. ಆದರೆ ಇಲ್ಲಿರುವಂಥ ಶೈತ್ಯಾಗಾರದ ವ್ಯವಸ್ಥೆ ಆಲ್ಮೋಸ್ಟ್ ಆಲ್ ಹಳ್ಳ ಹಿಡಿದಿದೆ. ಈಗ ಮೀನುಗಾರಿಕೆಗೆ ನಾವಿಲ್ಲಿ ನಮ್ಮ ಮೀನುಗಾರರು ಏನು ಹಿಡಿತಿರ್ತಾರೆ ಅದನ್ನು ಸಂಗ್ರಹ ಮಾಡಲಿಕ್ಕೆ ಸರಿಯಾದಂಥ ಶೈತ್ಯಾಗಾರ ವ್ಯವಸ್ಥೆ ಅದನ್ನು ಅಪ್ಗ್ರೇಡ್ ಆಗಿಲ್ಲ ಇನ್ನುವರೆಗೆ. ಹಳೆ ಕಾಲದ ಅದನ್ನೇ ಹಿಡಿದು ನಡೆಸ್ತಾ ಇದ್ದಾರೆ. ಒಂದು. ಎರಡನೇದಾಗಿ ಇಲ್ಲಿ ಬಲೆಗಳನ್ನು ನೇಯುವಂಥ ಕೆಲಸ ಈಗ ಸುಮಾರಷ್ಟು ಜನ ನಮ್ಮ ಈ ಬ್ರಿಡ್ಜ್ ಕೆಳಗಡೆನೇ ಮಾಡ್ತಾ ಇರ್ತಾರೆ. ಪಾಪ ಅವರಿಗೆ ಮೊದಲೆಲ್ಲ ರಂಪಣಿ ಉಗ್ರಾಣ ಅದು ಇದು ಅಂಥೇಳಿ ಇತ್ತು, ಅದೆಲ್ಲ ತೆಗೆದುಹಾಕಿದ್ರು. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಏನೂ ಮಾಡಲೇ ಇಲ್ಲ. ಇವತ್ತಿನವರೆಗೆ ಅದನ್ನು ಮುಟ್ಲಿಕ್ಕೆ ಯಾರೂ ತಯಾರಿಲ್ಲ. ಇವೆಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು. ಮೂರನೇದಾಗಿ ನಮ್ಮದಿಲ್ಲಿ ಜಲಕ್ರೀಡೆಗಳು ಸಮುದ್ರದಲ್ಲಿ ನಡೆಯುವಂಥದ್ದು, ಇವುಗಳಿಗೆಲ್ಲ ಮತ್ತಷ್ಟು ಪ್ರೋತ್ಸಾಹ ಕೊಡೋದ್ರಿಂದ ನಮ್ಮ ಈ ಭಾಗದಲ್ಲಿ ಪ್ರವಾಸೋದ್ಯಮ ಸಾಕಷ್ಟು ಬೆಳೀಲಿಕ್ಕೆ ಅನುಕೂಲ ಅದು ಕೂಡ ಇದೆ. ಅದಕ್ಕಿಂತ ಹೆಚ್ಚಾಗಿ ಮತ್ತೊಂದು ಅಂತ ಹೇಳಿದರೆ, ನಮ್ಮದಿಲ್ಲಿ ಕಾಳಿ ನದಿಯಲ್ಲಿ ನಾವು ನೋಡಿರ್ಬೋದು ಭಾಳಷ್ಟು ಕಡೆ ಈಗ ಮಣ್ಣೆಲ್ಲ ಹೂತಾಕಿ ಕಾಂಡ್ಲಾ ಗಿಡಗಳೆಲ್ಲ ನಾಪತ್ತೆ ಆಗ್ತಾ ಇದೆ. ಕಾಂಡ್ಲಾ ಗಿಡ ನಾವು ನಾಪತ್ತೆ ಆದದ್ದನ್ನಷ್ಟೇ ನೋಡ್ತೇವೆ, ಆದರೆ ಆ ಕಾಂಡ್ಲಾ ಗಿಡ ಮೀನು ಬೆಳವಣಿಗೆಗೆ ಸಹಾಯ ಮಾಡ್ತದೆ ಅಂಥೇಳಿ ಯಾರೂ ವಿಚಾರ ಮಾಡೋದಿಲ್ಲ. ಅದು ಕೂಡ ಇವತ್ತು ನಾಪತ್ತೆಯಾಗಿದೆ. ಅದಕ್ಕೆ ಅತ್ಯಂತ ಕಟ್ಟುನಿಟ್ಟಾದಂಥ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಸರ್ಕಾರ, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸೂಕ್ತವಾದ ನಿರ್ದೇಶನವನ್ನು ಈ ಬಜೆಟ್ನಲ್ಲಿ ಅವರು ಕೊಡಬೇಕು ಅನ್ನೋದು ಒಂದು. ಇನ್ನೊಂದು ಅಂತ ಹೇಳಿದರೆ, ನಮಗೆ ಈಗ ಈ ಭಾಗದಲ್ಲಿ ನಮ್ಮ ಸೀಬರ್ಡ್ ಆಗಲಿ ಅಥವಾ ಕೈಗಾ ಆಗಲಿ ಇವೆಲ್ಲ ಆದದ್ರಿಂದ ಇಲ್ಲಿ ಸಾರಿಗೆ ವ್ಯವಸ್ಥೆ ಭಾಳಷ್ಟಾಗಿದೆ. ಬಟ್ ಆ ಬಂದಂಥ ಸಾರಿಗೆ ವ್ಯವಸ್ಥೆ ಯಾರು ಟ್ರಕ್ ಇರಲಿ ಅಥವಾ ಮತ್ತೇನಾದರೂ ಇರಲಿ, ಅದು ಬಂದಾಗ ಅವರಿಗೆ ಗಾಡಿ ನಿಲ್ಲಿಸಲಿಕ್ಕೆ ಅಥವಾ ಮತ್ತೇನಾದರೂ ಮಾಡಲಿಕ್ಕೆ ಅದನ್ನು ಸರಿಯಾದ ವ್ಯವಸ್ಥೆ ಇಲ್ಲಿಲ್ಲ, ಎಲ್ಲೆಲ್ಲೋ ನಿಲ್ಲಿಸ್ಕೊಂಡಿರ್ತಾರೆ. ಅದು ಅಪಘಾತಕ್ಕೆ ಕಾರಣ ಆಗ್ತದೆ, ಮನುಷ್ಯರ ಜೀವಹಾನಿ ಆಗ್ತದೆ. ಅದನ್ನು ನಿಲ್ಲುವಂಥ ಟರ್ಮಿನಲ್ಸ್ಗಳನ್ನು ಕೂಡ ಮಾಡಲಿಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ವ್ಯವಸ್ಥೆ ಮಾಡ್ತಾರೆ ಅನ್ನುವಂಥ ಒಂದು ಆಶಾಭಾವನೆ ನನಗಿದೆ. ಅದರ ಹೊರತಾಗಿ ನಮ್ಮದಿಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲೂ ಕೂಡ ಸಾಮಾನ್ಯವಾದಂಥ ಪದವಿ ಕಾಲೇಜುಗಳು ಬಿಟ್ಟರೆ ಬೇರೆ ಯಾವುದೇ ವ್ಯವಸ್ಥೆ ಇಲ್ಲ. ಅದಕ್ಕೆ ನಾವು ಇನ್ನೂ ಹೆಚ್ಚಿನ ಉನ್ನತವಾದಂಥ ಶಿಕ್ಷಣ ವ್ಯವಸ್ಥೆಯನ್ನು ಕೂಡ ನಮ್ಮ ಮುಖ್ಯಮಂತ್ರಿಗಳು ಆ ಬಗ್ಗೆ ಲಕ್ಷ್ಯ ವಹಿಸಬೇಕು. ಇಲ್ಲಿ ಸಾಧ್ಯವಾದಷ್ಟು ಕಾಲೇಜ್ಗಳು ಇವೆಲ್ಲ ಮಾಡೋ ತನಕ ಆಗಬೇಕು ಅಂಥೇಳಿ. ಈಗ ಮೊನ್ನೆ ಬಂದಾಗ ನಾವು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ತೇವೆ ಅಂತೇಳಿ ಹೇಳಿ ಹೋಗಿದ್ದಾರೆ. ಆದರೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ಕೊಂಡಲ್ಲಿ ವೈದ್ಯರೇ ಇಲ್ದಿದ್ರೆ ಆ ವೈದ್ಯರ ನೇಮಕನೂ ಆಗಬೇಕು. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂದರೆ ಅಲ್ಲಿ ಬೇಕಾದಂಥ ಉಪಕರಣಗಳು ಬರಬೇಕು. ಸೂಪರ್ ಸ್ಪೆಷಾಲಿಟಿ ಮಾತಾಡೋದು, ನಾನು ಸ್ಯಾಂಕ್ಷನ್ ಮಾಡ್ತೇನೆ ಆಯಿತು ಅಂತ ಹೇಳೋದು ಬೇರೆ ವಿಷಯ. ಆದರೆ ಸೂಪರ್ ಸ್ಪೆಷಾಲಿಟಿ ವ್ಯವಸ್ಥೆ ಸಮರ್ಪಕವಾಗಿ ಆಗಬೇಕು. ಅದಕ್ಕೆ ವೈದ್ಯರು ಇರಬೇಕು, ಅದಕ್ಕೆ ಮಷಿನರಿ ಇರಬೇಕು, ಇವೆಲ್ಲ ಅಲ್ಲಿ ಬಂದಿರಬೇಕಾಗ್ತದೆ. ಆವಾಗ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಉದ್ದೇಶ ಸರಿಯಾಗಿ ಇದಾಗ್ತದೆ, ಈಡೇರ್ತದೆ. ಇಲ್ಲ ಅಂತೇಳಿದರೆ ನಾವು ಸೂಪರ್ ಸ್ಪೆಷಾಲಿಟಿ ಮಾಡ್ತೇವೆ ಅಂಥೇಳಿ ವರ್ಷ ಹೋಗ್ತಾ ಇರ್ತದೆ. ಅದು ಒಂದು ಚುನಾವಣಾ ಗಿಮ್ಮಿಕ್ ಆಗಿಬಿಡ್ತದೆ ಎಲ್ಲರದ್ದು, ಯಾರ್ದು ಇರಲಿ. ಅದು ಆ ಥರ ಆಗಬಾರ್ದು ಅಂತ ಹೇಳ್ಕೊಂಡು ಅದು ಒಂದು ನಂದು ಇದು ಹೇಳಬೇಕಂತೇಳಿ. ಎರಡನೇದು ಅಂಥೇಳಿದರೆ, ಇಲ್ಲಿ ಉತ್ತರ ಕನ್ನಡದಲ್ಲಿ ಈಗ ಕಾರವಾರ ಭಾಗದಲ್ಲಿ ವಿಶೇಷವಾಗಿ ನಾವು ನೋಡ್ತಾ ಇರೋದು ಅಂತೇಳಿದರೆ, ನಮ್ಮ ಸಮುದ್ರ ತೀರಗಳನ್ನೆಲ್ಲ ಯಾವ್ಯಾವುದೋ ಉದ್ದೇಶಕ್ಕೆ ಏನೇನೋ ಬಳಕೆ ಆಗ್ತಾಯಿದೆ. ಎಲ್ಲಿ ಯಾರು ಮಣ್ಣು ಹಾಕ್ತಾರೆ, ಯಾರೋ ಏನೋ ಕಟ್ಟಡ ಕಟ್ಕೊಳ್ತಾರೆ, ಯಾರೋ ಯಾರಿಗೆ ಲೀಸ್ ಅಂತೇಳಿ ಕೊಡ್ತಾರೆ. ಲೀಸ್ ಅಂತೇಳಿ ಕೊಟ್ಟವನು ಅಲ್ಲೇ ಗಟ್ಟಿಯಾಗಿ ಕೂತ್ಕೊಳ್ತಾನೆ. ಅದಕ್ಕೆ ಯಾರ್ದು ಕಂಟ್ರೋಲ್ ಇಲ್ಲ, ಏನಿಲ್ಲ. ಅಧಿಕಾರಿಗಳು ವ್ಯವಸ್ಥಿತವಾಗಿ ಸಂಭಾಳಿಸ್ತಾರೆ, ನಡೀತಾ ಇರ್ತದೆ. ಇದೆಲ್ಲ ಸರಿಯಾಗಿ ಕಾರವಾರಕ್ಕೆ ಪ್ರವಾಸೋದ್ಯಮ ಬೆಳಿಬೇಕು ಅಂತೇಳಿದರೆ ಉತ್ತಮವಾದಂಥ ಕಡಲ ತೀರ ಇರಬೇಕು. ಅದು ಕೂಡ ಒಂದು ನನ್ನ ಬಯಕೆ. ಈ ಥರ ಇನ್ನೂ ಅನೇಕ ಬಯಕೆಗಳು ಇದ್ದಾವೆ, ಹೇಳಲಿಕ್ಕೆ ಹೋದರೆ ಸಮಯ ಸಾಕಾಗೋದಿಲ್ಲ. ಇಷ್ಟು ಆಗ್ತದೆ ಅಂತ ಹೇಳೋ ಒಂದು ಆಶಾಭಾವನೆ ಇದೆ, ನೋಡೋಣ. ನಮಸ್ಕಾರ. ಈ ಸಲದ ಬಜೆಟ್ನಲ್ಲಿ ನಮ್ಮ ನಿರೀಕ್ಷೆ ಅಂದರೆ ಕಾರವಾರದ ಮಟ್ಟಿಗಿನ ನಿರೀಕ್ಷೆ ಅಂದರೆ, ಮೊಟ್ಟ ಮೊದಲನಾಗಿ ಕಾರವಾರ ನಗರಕ್ಕೆ ಅನ್ವಯವಾಗುವಂತೆ ಒಂದು ಶಾಶ್ವತ ಕುಡಿಯುವ ನೀರಿನ ಯೋಜನೆಯ ಬಗ್ಗೆ ಒಂದು ಸಿದ್ಧತೆ ಬೇಕು. ಹಾಗೆ ಯು ಜಿ ಡಿ ಲೈನ್ ಕಾರವಾರದ ಮಟ್ಟಿಗೆ ಇಲ್ಲ, ಇಡೀ ನಗರಕ್ಕೆ ಅನ್ವಯವಾಗುವಂತೆ ಒಂದು ಒಳ್ಳೆಯ ಯು ಜಿ ಡಿ ಲೈನ್, ಅಂಡರ್ಗ್ರೌಂಡ್ ಡ್ರೈನೇಜ್ ಲೈನ್ ಅಥವಾ ಒಳಚರಂಡಿ ಯೋಜನೆ ಏನಂತೀವಿ, ಕುಡಿಯುವ ನೀರು ಮತ್ತು ಒಳಚರಂಡಿ ಯೋಜನೆ ಕಾರವಾರದ ಮಟ್ಟಿಗಂತೂ ಅತ್ಯವಶ್ಯವಾಗಿದೆ.
ಆ, ಇನ್ನು ಆ, ಮರಳು ಮರಳು ಸದ್ಯ ಏನು ಸಿಗ್ತಾ ಇಲ್ಲ. ಈ ಉತ್ತರ ಕನ್ನಡದ ಎಲ್ಲ ಕರಾವಳಿಯ ನದಿಗಳು CRZ ವ್ಯಾಪ್ತಿಯಲ್ಲಿ ಬರ್ತವೆ. ಆದರೆ ಸರ್ಕಾರ ಇದನ್ನು ಪರಿಗಣಿಸಿ CRZನಲ್ಲೇ ಕೆಲವೊಂದು ರಿಲ್ಯಾಕ್ಸೇಷನ್ ಇಟ್ಟು ಮರಳು ದೊರೆಯುವಂತೆ ಜನಸಾಮಾನ್ಯರಿಗೆ ಮರಳು ದೊರೆಯುವಂಥ ಒಂದು ವ್ಯವಸ್ಥೆಯನ್ನು ತರಬೇಕು. ಹಾಗೆ ಪ್ರವಾಸೋದ್ಯಮ, ಇಡೀ ಉತ್ತರ ಕನ್ನಡ ಜಿಲ್ಲೆ ಪ್ರವಾಸೋದ್ಯಮಕ್ಕೆ ತುಂಬ ಪ್ರಶಸ್ತವಾದ ಸ್ಥಳ ಅಂತ ಎಲ್ಲ ರಾಜಕಾರಣಿಗಳು ಎಲ್ಲ ಮೇಧಾವಿಗಳು ಹೇಳ್ತಾರೆ. ಆದರೆ ಅದರ ಬಗ್ಗೆ ಯಾವ ಕಾರ್ಯವೂ ನಡೀತಾ ಇಲ್ಲ. ಅದರ ಬಗ್ಗೆ ಸರ್ಕಾರ ಯೋಚಿಸಿ ಇಡೀ ಉತ್ತರ ಕನ್ನಡ ಪ್ರವಾಸೋದ್ಯಮ ಅಭಿವೃದ್ಧಿಯಲ್ಲಿ ಒಂದು ಗಣನೀಯ ಸಾಧನೆ ಆಗುವಂತಹ ಒಂದು ಯೋಜನೆಗಳನ್ನು ರೂಪಿಸಬೇಕು. ಹಾಗೆ ದಿನಕರ್ ದೇಸಾಯಿಯವರು ನಮ್ಮ ಉತ್ತರ ಕನ್ನಡಕ್ಕೆ ಬಹಳಷ್ಟು ಕಾಣಿಕೆ ಕೊಟ್ಟ ಒಬ್ಬ ಕವಿ, ಸಮಾಜ ಸುಧಾರಕರು, ಮಾಜಿ MP ಗಳು ಕೂಡ. ಅವರ ಹೆಸರಿನಲ್ಲಿ ಒಂದು ಥೀಮ್ ಪಾರ್ಕ್ ಅಂಕೋಲಾದಲ್ಲಿ ಆಗಬೇಕು. ಹಾಗೆ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಸಾಕಷ್ಟು ಈಗ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀವಿ. ಆ ಸ್ಟ್ಯಾಂಪ್ ಡ್ಯೂಟಿಗಳನ್ನಾಗಲಿ ಗೈಡ್ಲೈನ್ ವ್ಯಾಲ್ಯೂಗಳನ್ನು ಮತ್ತೆ ಹೆಚ್ಚಿಗೆ ಮಾಡದ ರೀತಿಯಲ್ಲಿ ನಮ್ಮ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಪೂರಕವಾದ ನೀತಿಯನ್ನು ಸರ್ಕಾರ ತರಬೇಕು ಅಂತ ನನ್ನ ಒಂದು ಆಶೆ. ಕರ್ನಾಟಕ ರಾಜ್ಯದ ಬಜೆಟ್ ನಾಳೆ ಮಂಡನೆ ಆಗ್ತಾ ಇದೆ. ಆ ಪ್ರಕಾರವಾಗಿ ನನಗೆ ಉತ್ತರ ಕನ್ನಡ ಜಿಲ್ಲೆ, ವಿಶೇಷವಾಗಿ ಕಾರವಾರ ಮತ್ತು ಅಕೋಲಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅನೇಕ ನಿರೀಕ್ಷೆಗಳಿವೆ ಮತ್ತು ಚೀಫ್ ಮಿನಿಸ್ಟರ್ ನಮ್ಮ ಮುಖ್ಯಮಂತ್ರಿಗಳು ಅದನ್ನು ಮಾಡ್ತಾರೆ ಅನ್ನುವಂಥ ಒಂದು ಆಶಾಭಾವನೆ ಕೂಡ ಇದೆ. ಉದಾಹರಣೆಗಾಗಿ ಇವತ್ತು ಕಾರವಾರದಿಂದ ಇಷ್ಟೆಲ್ಲ ಮೀನುಗಾರಿಕೆ ಆಗ್ತದೆ, ಹೌದು. ಆದರೆ ಇಲ್ಲಿರುವಂಥ ಶೈತ್ಯಾಗಾರದ ವ್ಯವಸ್ಥೆ ಆಲ್ಮೋಸ್ಟ್ ಆಲ್ ಹಳ್ಳ ಹಿಡಿದಿದೆ. ಈಗ ಮೀನುಗಾರಿಕೆಗೆ ನಾವಿಲ್ಲಿ ನಮ್ಮ ಮೀನುಗಾರರು ಏನು ಹಿಡಿತಿರ್ತಾರೆ ಅದನ್ನು ಸಂಗ್ರಹ ಮಾಡಲಿಕ್ಕೆ ಸರಿಯಾದಂಥ ಶೈತ್ಯಾಗಾರ ವ್ಯವಸ್ಥೆ ಅದನ್ನು ಅಪ್ಗ್ರೇಡ್ ಆಗಿಲ್ಲ ಇನ್ನುವರೆಗೆ. ಹಳೆ ಕಾಲದ ಅದನ್ನೇ ಹಿಡಿದು ನಡೆಸ್ತಾ ಇದ್ದಾರೆ. ಒಂದು. ಎರಡನೇದಾಗಿ ಇಲ್ಲಿ ಬಲೆಗಳನ್ನು ನೇಯುವಂಥ ಕೆಲಸ ಈಗ ಸುಮಾರಷ್ಟು ಜನ ನಮ್ಮ ಈ ಬ್ರಿಡ್ಜ್ ಕೆಳಗಡೆನೇ ಮಾಡ್ತಾ ಇರ್ತಾರೆ. ಪಾಪ ಅವರಿಗೆ ಒಂದು ಮೊದಲೆಲ್ಲ ರಂಪಣಿ ಉಗ್ರಾಣ ಅದು ಇದು ಅಂಥೇಳಿ ಇತ್ತು, ಅದೆಲ್ಲ ತೆಗೆದುಹಾಕಿದ್ರು. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಏನೂ ಮಾಡಲೇ ಇಲ್ಲ. ಇವತ್ತಿನವರೆಗೆ ಅದನ್ನು ಮುಟ್ಲಿಕ್ಕೆ ಯಾರೂ ತಯಾರಿಲ್ಲ. ಇವೆಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು. ಮೂರನೇದಾಗಿ ನಮ್ಮದಿಲ್ಲಿ ಜಲಕ್ರೀಡೆಗಳು, ಸಮುದ್ರದಲ್ಲಿ ನಡೆಯುವಂಥದ್ದು, ಇವುಗಳಿಗೆಲ್ಲ ಮತ್ತಷ್ಟು ಪ್ರೋತ್ಸಾಹ ಕೊಡೋದ್ರಿಂದ ನಮ್ಮ ಈ ಭಾಗದಲ್ಲಿ ಪ್ರವಾಸೋದ್ಯಮ ಸಾಕಷ್ಟು ಬೆಳೀಲಿಕ್ಕೆ ಅನುಕೂಲ ಅದು ಕೂಡ ಇದೆ. ಅದಕ್ಕಿಂತ ಹೆಚ್ಚಾಗಿ ಮತ್ತೊಂದು ಅಂತ ಹೇಳಿದರೆ, ನಮ್ಮದಿಲ್ಲಿ ಕಾಳಿ ನದಿಯಲ್ಲಿ ನಾವು ನೋಡಿರ್ಬೋದು ಭಾಳಷ್ಟು ಕಡೆ ಈಗ ಮಣ್ಣೆಲ್ಲ ಹೂತಾಕಿ ಕಾಂಡ್ಲಾ ಗಿಡಗಳೆಲ್ಲ ನಾಪತ್ತೆ ಆಗ್ತಾ ಇದೆ. ಕಾಂಡ್ಲಾ ಗಿಡ ನಾವು ನಾಪತ್ತೆ ಆದದ್ದನ್ನಷ್ಟೇ ನೋಡ್ತೇವೆ, ಆದರೆ ಆ ಕಾಂಡ್ಲಾ ಗಿಡ ಮೀನು ಬೆಳವಣಿಗೆಗೆ ಸಹಾಯ ಮಾಡ್ತದೆ ಅಂಥೇಳಿ ಯಾರೂ ವಿಚಾರ ಮಾಡೋದಿಲ್ಲ. ಅದು ಕೂಡ ಇವತ್ತು ನಾಪತ್ತೆಯಾಗಿದೆ. ಅದಕ್ಕೆ ಅತ್ಯಂತ ಕಟ್ಟುನಿಟ್ಟಾದಂಥ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಸರ್ಕಾರ, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸೂಕ್ತವಾದ ನಿರ್ದೇಶನವನ್ನು ಈ ಬಜೆಟ್ನಲ್ಲಿ ಅವರು ಕೊಡಬೇಕು ಅನ್ನೋದು ಒಂದು. ಇನ್ನೊಂದು ಅಂತ ಹೇಳಿದರೆ, ನಮಗೆ ಈಗ ಈ ಭಾಗದಲ್ಲಿ ನಮ್ಮ ಸೀಬರ್ಡ್ ಆಗಲಿ ಅಥವಾ ಕೈಗಾ ಆಗಲಿ ಇವೆಲ್ಲ ಆದದ್ರಿಂದ ಇಲ್ಲಿ ಸಾರಿಗೆ ವ್ಯವಸ್ಥೆ ಭಾಳಷ್ಟಾಗಿದೆ. ಬಟ್ ಆ ಬಂದಂಥ ಸಾರಿಗೆ ವ್ಯವಸ್ಥೆ ಯಾರು ಟ್ರಕ್ ಇರಲಿ ಅಥವಾ ಮತ್ತೇನಾದರೂ ಇರಲಿ, ಅದು ಬಂದಾಗ ಅವರಿಗೆ ಗಾಡಿ ನಿಲ್ಲಿಸಲಿಕ್ಕೆ ಅಥವಾ ಮತ್ತೇನಾದರೂ ಮಾಡಲಿಕ್ಕೆ ಅದನ್ನು ಸರಿಯಾದ ವ್ಯವಸ್ಥೆ ಇಲ್ಲಿಲ್ಲ, ಎಲ್ಲೆಲ್ಲೋ ನಿಲ್ಲಿಸ್ಕೊಂಡಿರ್ತಾರೆ. ಅದು ಅಪಘಾತಕ್ಕೆ ಕಾರಣ ಆಗ್ತದೆ, ಮನುಷ್ಯರ ಜೀವಹಾನಿ ಆಗ್ತದೆ. ಅದನ್ನು ನಿಲ್ಲುವಂಥ ಟರ್ಮಿನಲ್ಸ್ಗಳನ್ನು ಕೂಡ ಮಾಡಲಿಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ವ್ಯವಸ್ಥೆ ಮಾಡ್ತಾರೆ ಅನ್ನುವಂಥ ಒಂದು ಆಶಾಭಾವನೆ ನನಗಿದೆ. ಅದರ ಹೊರತಾಗಿ ನಮ್ಮದಿಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲೂ ಕೂಡ ಸಾಮಾನ್ಯವಾದಂಥ ಪದವಿ ಕಾಲೇಜುಗಳು ಬಿಟ್ಟರೆ ಬೇರೆ ಯಾವುದೇ ವ್ಯವಸ್ಥೆ ಇಲ್ಲ. ಅದಕ್ಕೆ ನಾವು ಇನ್ನೂ ಹೆಚ್ಚಿನ ಉನ್ನತವಾದಂಥ ಶಿಕ್ಷಣ ವ್ಯವಸ್ಥೆಯನ್ನು ಕೂಡ ನಮ್ಮ ಮುಖ್ಯಮಂತ್ರಿಗಳು ಆ ಬಗ್ಗೆ ಲಕ್ಷ್ಯ ವಹಿಸಬೇಕು. ಇಲ್ಲಿ ಸಾಧ್ಯವಾದಷ್ಟು ಕಾಲೇಜ್ಗಳು ಇವೆಲ್ಲ ಮಾಡೋ ತನಕ ಆಗಬೇಕು ಅಂಥೇಳಿ. ಈಗ ಮೊನ್ನೆ ಬಂದಾಗ ನಾವು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ತೇವೆ ಅಂತೇಳಿ ಹೇಳಿ ಹೋಗಿದ್ದಾರೆ. ಆದರೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ಕೊಂಡಲ್ಲಿ ವೈದ್ಯರೇ ಇಲ್ದಿದ್ರೆ ಆ ವೈದ್ಯರ ನೇಮಕನೂ ಆಗಬೇಕು. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂದರೆ ಅಲ್ಲಿ ಬೇಕಾದಂಥ ಉಪಕರಣಗಳು ಬರಬೇಕು. ಸೂಪರ್ ಸ್ಪೆಷಾಲಿಟಿ ಮಾತಾಡೋದು, ನಾನು ಸ್ಯಾಂಕ್ಷನ್ ಮಾಡ್ತೇನೆ ಆಯಿತು ಅಂತ ಹೇಳೋದು ಬೇರೆ ವಿಷಯ. ಆದರೆ ಸೂಪರ್ ಸ್ಪೆಷಾಲಿಟಿ ವ್ಯವಸ್ಥೆ ಸಮರ್ಪಕವಾಗಿ ಆಗಬೇಕು. ಅದಕ್ಕೆ ವೈದ್ಯರಿರಬೇಕು, ಅದಕ್ಕೆ
ಮಷಿನರಿ ಇರಬೇಕು, ಇವೆಲ್ಲ ಅಲ್ಲಿ ಬಂದಿರಬೇಕಾಗ್ತದೆ. ಆವಾಗ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಉದ್ದೇಶ ಸರಿಯಾಗಿ ಆ, ಇದಾಗ್ತದೆ, ಈಡೇರ್ತದೆ. ಇಲ್ಲ ಅಂತೇಳಿದರೆ ನಾವು ಸೂಪರ್ ಸ್ಪೆಷಾಲಿಟಿ ಮಾಡ್ತೇವೆ ಅಂತೇಳಿ ವರ್ಷ ಹೋಗ್ತಾ ಇರ್ತದೆ. ಅದು ಒಂದು ಚುನಾವಣಾ ಗಿಮ್ಮಿಕ್ ಆಗಿಬಿಡ್ತದೆ ಎಲ್ಲರದ್ದು, ಯಾರ್ದು ಇರಲಿ. ಅದು ಆ ಥರ ಆಗಬಾರ್ದು ಅಂತ ಹೇಳ್ಕೊಂಡು ಅದು ಒಂದು ನಂದು ಇದು ಹೇಳಬೇಕಂತೇಳಿ. ಎರಡನೇದು ಅಂಥೇಳಿದರೆ, ಇಲ್ಲಿ ಉತ್ತರ ಕನ್ನಡದಲ್ಲಿ ಈಗ ಕಾರವಾರ ಭಾಗದಲ್ಲಿ ವಿಶೇಷವಾಗಿ ನಾವು ನೋಡ್ತಾ ಇರೋದು ಅಂತೇಳಿದರೆ, ನಮ್ಮ ಸಮುದ್ರ ತೀರಗಳನ್ನೆಲ್ಲ ಯಾವ್ಯಾವುದೋ ಉದ್ದೇಶಕ್ಕೆ ಏನೇನೋ ಬಳಕೆ ಆಗ್ತಾಯಿದೆ. ಎಲ್ಲಿ ಯಾರು ಮಣ್ಣು ಹಾಕ್ತಾರೆ, ಯಾರೋ ಏನೋ ಕಟ್ಟಡ ಕಟ್ಕೊಳ್ತಾರೆ, ಯಾರೋ ಯಾರಿಗೆ ಲೀಸ್ ಅಂತೇಳಿ ಕೊಡ್ತಾರೆ. ಲೀಸ್ ಅಂತೇಳಿ ಕೊಟ್ಟವನು ಅಲ್ಲೇ ಗಟ್ಟಿಯಾಗಿ ಕೂತ್ಕೊಳ್ತಾನೆ. ಅದಕ್ಕೆ ಯಾರ್ದು ಕಂಟ್ರೋಲ್ ಇಲ್ಲ, ಏನಿಲ್ಲ. ಅಧಿಕಾರಿಗಳು ವ್ಯವಸ್ಥಿತವಾಗಿ ಸಂಭಾಳಿಸ್ತಾರೆ, ನಡೀತಾ ಇರ್ತದೆ. ಇದೆಲ್ಲ ಸರಿಯಾಗಿ ಕಾರವಾರಕ್ಕೆ ಪ್ರವಾಸೋದ್ಯಮ ಬೆಳಿಬೇಕು ಅಂತೇಳಿದರೆ ಉತ್ತಮವಾದಂಥ ಕಡಲ ತೀರ ಇರಬೇಕು. ಅದು ಕೂಡ ಒಂದು ನನ್ನ ಬಯಕೆ. ಈ ಥರ ಇನ್ನೂ ಅನೇಕ ಬಯಕೆಗಳು ಇದ್ದಾವೆ, ಹೇಳಲಿಕ್ಕೆ ಹೋದರೆ ಸಮಯ ಸಾಕಾಗೋದಿಲ್ಲ. ಇಷ್ಟು ಆಗ್ತದೆ ಅಂತ ಹೇಳೋ ಒಂದು ಆಶಾಭಾವನೆ ಇದೆ, ನೋಡೋಣ.